ಯಜಮಾನ ಸೀರಿಯಲಿನ ಇಂದಿನ ಸಂಚಿಕೆ ಏನಾಗುತ್ತೆ ನೋಡೋಣ ಬನ್ನಿ. ತಾತ ಮಲ್ಲಿ ತಬಲಾ, ನಾಳೆ ನಾವೆಲ್ಲರೂ ಝಾನ್ಸಿ ಮನೆಗೆ ಹೋಗ್ತಾ ಇದ್ದೀವಿ, ನೆನ್ಪಿದ್ಯಾ? ನೆನ್ಪಿದೆ ತಾತ. ನೆನ್ಪಿದೆ ಅಂತ ಸುಮ್ಮನೆ ನಿಂತಿದ್ದೀರಲ್ಲ ರಾಯ್, ನೀನಾದ್ರೂ ಹೇಳ್ಬಾರ್ದಾ? ಝಾನ್ಸಿಗೆ ಇಷ್ಟವಾದ ಸಜ್ಜಪ್ಪ, ರವೆ ಉಂಡೆ ಎಲ್ಲ ಮಾಡಿಸ್ಬೇಕು ಅಂತ ನೀನು ಹೇಳ್ಬೇಕು ತಾನೆ. ಇಲ್ಲ ಸರ್ ಅದು ಅಂದಾಗ ಏನಿಲ್ಲ ರಾಯ್, ನೀನೊಬ್ಬ ಅಲ್ಲಪ್ಪ. ನಾವು ಅಂಗಡಿಯಲ್ಲಿ ದುಡ್ಡು ಕೊಟ್ಟು ಎಲ್ಲ ತಿಂಡಿನೂ ತಗೊಂಡೋಗಿ ಕೊಟ್ರು ಆದ್ರೆ ಈ ಪ್ರೀತಿ ಇರುತ್ತಾ? ಅಂಗಡಿಯಲ್ಲಿ ತಗೊಂಡೋಗಿ ಕೊಟ್ಟ ರುಚಿ ಮನೆಗೆ ಮಾಡ್ಕೊಂಡೋಗಿ ಕೊಡೋ ಥರ ಇರುತ್ತಾ? ಇನ್ಮೇಲಾದ್ರೂ ಬೇಗ ಬೇಗ ರೆಡಿ ಮಾಡಿ ಅಂದಾಗ ಮಲ್ಲಿ, ನೀವೇನೇನು ಹೇಳಿದ್ರಲ್ಲ ತಿಂಡಿ ಅದೆಲ್ಲ ನಾವು ಆಲ್ರೆಡಿ ರೆಡಿ ಮಾಡಿ ಇಟ್ಟಿದ್ದೀವಿ ಯಜಮಾನ್ರಿ. ತಬಲ, ಸಂಜೆ ತುಳಸಿ ಮೇಡಮ್ ಬಂದು ಏನೇನು ಬೇಕೋ ಎಲ್ಲ ಅವರೇ ರೆಡಿ ಮಾಡಿಸ್ಕೊಂಡಿದ್ದಾರೆ. ತುಳಸಿನಾ? ಹೌದು ಯಜಮಾನ್ರಿ, ಅವರೇ ನಿಂತೆಲ್ಲ ರೆಡಿ ಮಾಡಿಸಿದ್ದಾರೆ. ಇದನ್ನೆಲ್ಲ ನನ್ನ ಮಗಳು ರೆಡಿ ಮಾಡಿಸಿದ್ಲ? ಅದು ಸೋದ್ರ ಸೊಸೆಗೋಸ್ಕರ. ಇದನ್ನ ಕೇಳಿ ನನಗೆ ತುಂಬಾ ಸಂತೋಷ ಆಗ್ತಿದೆ ರಾಯ್. ಐ ಆಮ್ ಹ್ಯಾಪಿ. ನೋಡ್ದ್ಯಾ ರಾಯ್, ನೀನು ಏನೇನೋ ಪ್ರಶ್ನೆ ಕೇಳ್ತಾ ಇದ್ದೆ. ಅವ್ರದ್ದೆಲ್ಲ ಬರೀ ನಾಟಕ, ಹೇಗೆ ನಂಬ್ತೀರಾ ಹಾಗೆ ಹೀಗೆ ಅಂತ ಕೆಟ್ಟದಾಗಿ ಹೇಳ್ತಾ ಇದ್ದೆ. ಈಗ ನೋಡು ತುಳಸಿಯಲ್ಲಾಗಿರೋ ಬದಲಾವಣೆ. ಈಗ ಅವಳ ಮನಸ್ಸಲ್ಲಿ ಕೋರಿನ ಅಂತಃಕರಣ ಹುಟ್ಟುತ್ತಾ ಇದೆ. ನಾನು ಅನ್ಕೊಂಡಾಗೆ ಅವಳಲ್ಲಿ ಚೇಂಜ್ ಮನೆಗೆ ವಾಪಸ್ ಬಂದಿದ್ದಾಳೆ. ದೇವರು ಕೊಡಕ್ ಮನ್ಸು ಮಾಡಿದ್ರೆ ಎಲ್ಲ ಒಟ್ಟೊಟ್ಟಿಗೆ ಕೊಡ್ತಾನೆ. ಆದ್ರೆ ನಾವು ಅವ್ನ್ ಮನ್ಸು ಮಾಡಿ ಕೊಡೋವರೆಗೂ ಕಾಯ್ತಾ ಇರ್ಬೇಕು. ತಾಳ್ಮೆ ಇಲ್ಲದೆ ಇದ್ರೆ ಹೇಗೆ? ಈಗ ನೋಡು, ನನ್ನ ಮೊಮ್ಮಗಳಿಗೆ ತವರಿನ ಪ್ರೀತಿ ತೋರ್ಸ ಅಂತ ನನ್ನ ಮಗಳು ಮನೆಗೆ ಬಂದು ಸೇರ್ಕೊಂಡಿದ್ದಾಳೆ. ಇದಕ್ಕಿಂತ ಸಂತೋಷ ಬೇಕೇನೋ? ಇಷ್ಟು ದಿನ ಕಾದಿದ್ದಕ್ಕೂ ಜೀವನ ಸಾರ್ಥಕ ಆಯ್ತು. ಸಂಗೀತ, ಅದ್ಕೆ ಯಾಕೆ ಇಷ್ಟು ಬೇಜಾರಲ್ಲಿ ಕೂತಿದ್ದೀರಾ? ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ ಮಾಡ್ಲಿ ಸಂಗೀತ? ಅದ್ಕೆ ಈಗ ಏನಾಯ್ತು ಅಂತ ಈಗೆಲ್ಲ ಮಾತಾಡ್ತಿದ್ದೀರಾ? ಆಗಿದ್ದನ್ನೆಲ್ಲ ನೀನೇ ನೋಡ್ದಲ್ಲ ಸಂಗೀತ. ಟೆಕ್ನಾಲಜಿನ ತನ್ನ ಸ್ವಾರ್ಥಕ್ಕೆ ಬಳಸ್ಕೊಂಡು ಯಾರೋ ಮೂರನೇ ವ್ಯಕ್ತಿ ಅವನ ದ್ವೇಷನ್ ತೀರಿಸ್ಕೊಳಕ್ ಬಂದ. ಅದನ್ನೇ ಬಳಸ್ಕೊಂಡು ಈ ಮನೆಯವರು ನನ್ನ ವರ್ಗಾಕೋದಿಕ್ ನೋಡಿದ್ರು. ಇದಕ್ಕಿಂತ ಇನ್ನೇನ್ ಆಗ್ಬೇಕು ಸಂಗೀತ? ಅದ್ಕೆ ಆಗೋದೆಲ್ಲ ಒಳ್ಳೇದಕ್ಕೆ ಅನ್ನೋ ಹಾಗೆ ನೀವಿದನ್ನ ಪಾಸಿಟಿವ್ ಆಗಿ ತಗೊಳ್ಳಿ. ನಿಜ ಹೇಳ್ಬೇಕು ಅಂದ್ರೆ ನೀವಿದನ್ನ ಖುಷಿ ಪಡೋ ವಿಚಾರ. ಅದ್ಕೆ ಖುಷಿ ಪಡೋ ವಿಷಯನ? ಹೌದದ್ಕೆ ಅವನ ಯಾವನ ಮನೆಗೆ ಬಂದಿರೋದ್ರಿಂದ ಅಣ್ಣ ನಿಮ್ ಪರವಾಗಿ ನಿಂತಿರೋದ್ರ ಬಗ್ಗೆ ಥಿಂಕ್ ಮಾಡಿ. ಅದ್ಕೆ ಅವ್ನು ಬಂದಿದ್ದಕ್ಕೆ ತಾನೇ ನಮ್ಮ ಅಣ್ಣ ನಿಮ್ ಜೊತೆ ಸ್ಟ್ರಾಂಗ್ ಆಗಿ ನಿಂತ್ಕೊಂಡಿದ್ದು. ನಿಮ್ದೇನು ತಪ್ಪಿಲ್ಲ, ನೀವು ಸೀತೆ ಅಷ್ಟೇ ಪವಿತ್ರವಾದದ್ದು ಅಂತ ಪ್ರೂವ್ ಮಾಡಿ ಇಡೀ ಮನೆ ಕಳಿಸ್ಬೇಕು ಅಂದ್ಕೊಂಡಾಗ ಅಣ್ಣ ಅವ್ರ ಪರವಾಗಿ ನಿಂತ. ಇದ್ರಲ್ಲೇ ಅರ್ಥ ಮಾಡ್ಕೊಳ್ಳಿ ಅದ್ಕೆ ಅಣ್ಣನ ಮನಸ್ಸಲ್ಲಿ ನೀವು ಎಷ್ಟು ಸ್ಟ್ರಾಂಗ್ ಆಗಿ ಇದ್ದೀರಾ ಅಂತ. ನೀವು ಮನೆ ಬಿಟ್ಟು ಹೋಗ್ಬೇಕಾದ್ರೆ ನಮ್ಮ ಅಣ್ಣ ಬಂದು ನಾನು ನಿನ್ ಗಂಡ ಕರಿತಿದ್ದೀನಿ ಬಾ ಅಂತ ಕರ್ದ ಅಂತ ಹೇಳಿ ಕರ್ಕ ಬಂದಿದ್ದು ಮರ್ತೋದ್ರ? ಇದ್ರಲ್ಲೇ ಗೊತ್ತಾಗಲ್ವಾ ಅದ್ಕೆ ನಿಮ್ಮನ್ನ ಮನೆ ಬಿಟ್ಟು ಕಳ್ಸೋದಿಕ್ಕೆ ಅವ್ನಿಗೆ ಇಷ್ಟ ಇಲ್ಲ ಅನ್ನೋದು? ಅವನಿಗೆ ನಿಮ್ಮ ಮೇಲೆ ಯಾವುದೇ ಫೀಲಿಂಗ್ಸ್ ಇಲ್ಲ ಅಂದಮೇಲೆ ಹೋಗ್ಲಿ ಬಿಡು ಅಂತ ಸುಮ್ಮನೆ ಆಗ್ಬೋದಿತ್ತಲ್ಲ ಅದ್ಕೆ. ಝಾನ್ಸಿ, ಹೌದಲ್ವಾ, ನಾನು ಈ ಆ್ಯಂಗಲಿಂದ ಯೋಚನೆನೇ ಮಾಡಲಿಲ್ಲ. ಮಾಡಬೇಕು ಅದ್ಕೆ. ನಾನೇನೋ ನೀವು ಆ್ಯಂಗಲಿಂದ ಯೋಚನೆ ಮಾಡಿ ಖುಷಿಯಿಂದ ಡ್ಯಾನ್ಸ್ ಮಾಡ್ತಾ ಇದ್ದೀರಾ ಅನ್ಕೊಂಡೆ ಅಂತ ಅನ್ಕೊಂಡು ಬಂದ್ರೆ ನೀವು ನೋಡಿದ್ರೆ ಬೇಜಾರಿಂದ ಕೂತಿದ್ರಿ. ನೀವು ಹೇಳೋದೆಲ್ಲ ಸರಿ ಸಂಗೀತ. ಮನೆಯಿಂದ ಹೊಟ್ಬಿಡಿ ಮೇಡಮ್ ಅಂತ ಯಾಕೆ ಹೇಳ್ಬೇಕಿತ್ತು? ಸಿಚುವೇಶನ್ ಆಗಿತ್ತು ಅದ್ಕೆ. ಅವನಿಗೆ ಮನೆ ಮಗನಾಗಿ ಕೂಡ ನಡ್ಕೊಳೋ ಅನಿವಾರ್ಯತೆ ಇತ್ತಲ್ಲ. ನೋಡಿ ಅದ್ಕೆ, ಇದ್ಲು ಬೇಕನ್ನೋ ಕಾರಣಕ್ಕೆ ಯಾರು ಉರಿತಾ ಇರೋ ಬೆಂಕಿಗೆ ಕೈ ಹಾಕಲ್ಲ. ಸೌದೆ ಉರಿಯೋವರೆಗೂ ಕಾಯ್ತಾರೆ. ಕೋಪದಲ್ಲಿರೋರ್ ವಿಚಾರದಲ್ಲೂ ಹಾಗೆ. ಅವರು ಸಮಾಧಾನ ಆದ್ಮೇಲೆ ಮಾತಾಡ್ಬೇಕು. ಈ ಒಂದ್ ಕಾರಣಕ್ಕೆ ಮನೆಯವ್ರ ಕೋಪನ ತಣ್ಣಗ್ ಮಾಡಿ ಆಮೇಲೆ ನಿಮ್ಮನ್ನ ಮನೆಗೆ ಕರ್ಕೊಬಂದಿ. ಎಲ್ರೂ ಮುಂದೆ ಒಂದ್ ಹೆಣ್ಮಗಳು ಕಳಂಕ ಹೊತ್ಕೊಂಡು ಹೋಗ್ಬಾರ್ದು ಅಂತ ಹೇಳಿ ಮ್ಯಾನೇಜ್ ಮಾಡಿ ನಿಮ್ಮನ್ನ ಮನೆಗೆ ಸೇರಿಸ್ಕೊಂಡ. ಅವ್ನ್ ರಿಸ್ಕ್ ತಗೊಂಡು ಆ ರಾಹುಲ್ನ ಎಳ್ಕೊಂಡ್ಬಂದು ಅವನಿಗೆ 4 ತದ್ಕಿ ಅವನ್ ಬಾಯಿಂದನೇ ನಿಜ ಹೇಳಿಸ್ದ. ಇದ್ರಿಂದ ಮನೆಯವರೆಲ್ಲರೂ ಬಾಯಿನೂ ಮುಚ್ಚಿಸಿ ಪಾಯಿಂಟೇ ಇಲ್ದಲೇ ಇರೋ ರೀತಿ ಮಾಡಿ ಗಂಡನಾಗಿ ಆ ಜವಾಬ್ದಾರಿನ ನಿಭಾಯಿಸ್ದ. ಅದು ಸಿಂಪತಿಯಿಂದ ಒಂದ್ ಹೆಣ್ಣಿಗೆ ಅನ್ಯಾಯ ಆಗ್ತಿದೆ ಅಂತ ಅನ್ನೋ ಉದ್ದೇಶದಿಂದ ಮಾಡಿರ್ಬೋದಲ್ವಾ? ಇಲ್ಲ ಅದ್ಕೆ ಹೆಣ್ಣು ಎನ್ನೋ ಉದ್ದೇಶ, ಹೆಂಡತಿ ಅನ್ನೋ ಪ್ರೀತಿಯಿಂದ ಇಷ್ಟೆಲ್ಲ ಮಾಡಿರೋದು. ನೀವ್ ಹೇಳ್ತಿರೋದೇ ಸತ್ಯ. ಆದ್ರೆ ಕಳಂಕನ ದೂರ ಮಾಡಿ ನಿಮ್ಮನ್ನು ದೂರ ಮಾಡ್ಬೇಕು ತಾನೆ. ಆದ್ರೆ ಅಣ್ಣ ಆ ರೀತಿ ಮಾಡದ್ನ ಇಲ್ಲ ಅಲ್ವಾ? ಅಂದ್ಮೇಲೆ ಇಲ್ಲೇ ಅರ್ಥ ಮಾಡ್ಕೊಳ್ಳಿ, ಅಣ್ಣನ ಮನ್ಸಲ್ಲಿ ನಿಮ್ ಮೇಲೆ ಫೀಲಿಂಗ್ಸ್ ಇದೆ. ನಿಜ ಸಂಗೀತ, ನನ್ಗಿದೆಲ್ಲ ಫ್ಲಾಶ್ ಆಗಿಲ್ಲ. ಫ್ಲಾಶ್ ಆಗಿದ್ರೆ ಹಿಂಗೆ ಮೂಲೆಯಲ್ಲಿ ಕೂತ್ಕೊಂಡು ಯೋಚನೆ ಮಾಡ್ತಾ ಇರ್ಲಿ ಬಿಡಿ. ಆದ್ರೆ ಒಂದಂತೂ ನಿಜ ಅದ್ಕೆ, ಅಣ್ಣ ಮನೆಯವ್ರಿಗೋಸ್ಕರ ಸುಮ್ನೆ ಇದ್ದಾನೆ. ಆದ್ರೆ ಅವನ ಮನ್ಸಲ್ಲಿ ಪ್ರೀತಿ ಇದೆ. ಆದ್ರೆ ಅದನ್ನ ಹೇಳ್ಕೊಳಕ್ಕಾಗದೆ ಒದ್ದಾಡ್ತಾ ಇದ್ದಾನಷ್ಟೇ. ಆದ್ರೆ ಆದಷ್ಟು ಬೇಗ ಆ ಪ್ರೀತಿ ಹೊರಗಡೆ ಬರುತ್ತೆ. ನಿಮ್ಮನ್ನ ಹೆಂಡತಿ ಅಂತ ಒಪ್ಕೊಳ್ಳೋ ರೀತಿ ಮಾಡೇ ಮಾಡುತ್ತೆ. ನೋಡ್ತಾ ಇರಿ. ಮಾಮ್, ತಾತನ್ ನಂಬಿಕೆ ಪಡ್ಕೊಬೇಕು ಅಂತ ಇಲ್ಲಿಗೆ ಎಲ್ಲರೂ ಬಂದು ನಾಟಕ ಮಾಡ್ತಾ ಇರೋದು ಸರಿ. ಆದ್ರೆ ಆ ರಾಘವೇಂದ್ರನ್ ಮನೆಗೆ ಹೋಗ್ತಾ ಇರೋದು ಯಾಕೆ? ತುಳಸಿ, ಅದಕ್ಕೆ ನಾನು ನಿನ್ನೊಂದು ದಡ್ಡ ಅಂತ ಹೇಳೋದು. ನಾಗಾರ್ಜುನ್, ಅವಳಲ್ಲಿ ಸೆಟ್ಲಾಗಿ ಅಲ್ಲೇ ಇರಬೇಕು ಅನ್ನೋ ಸಂದರ್ಭ ಏನಾದ್ರೂ ಬಂದ್ರೆ ಅದನ್ನ ಹೇಗಾದ್ರೂ ಮಾಡಿ ನಾನು ತಡಿತೀನಿ. ಅಲ್ಲಿರೋರೆ ಅವಳನ್ನ ತೂಚಿ ಅಂತ ಉಗ್ದು ಆಚೆ ಹಾಕ್ಬೇಕು. ಆಗ ಮಾಡ್ತೀನಿ. ಅವಳ ಇಲ್ಲಿಗೆ ಬರ್ತಾಳೆ ಅಂದ್ಮೇಲೆ ನಾವ್ ಅಲ್ಲಿಗೆ ಹೋಗೋ ಪ್ಲಾನ್ ಯಾತಕ್ಕೆ? ಅವಳ ಮನ್ಸಲ್ಲಿರೋ ಶತ್ರುತನ ದೂರ ಮಾಡ್ಕೊಂಡು ಅವಳ ಮನ್ಸಿಗೆ ಹತ್ರ ಆಗೋದಿಕ್ಕೆ. ಹೇಗೆ ಅಪ್ಪನ ಮುಂದೆ ಡ್ರಾಮಾ ಮಾಡಿ ಮನೆಗೆ ಬಂದು ಸೇರ್ಕೊಂಡ್ವೋ ಹಾಗೆ ಝಾನ್ಸಿ ಮುಂದೆ ನಾಟಕ ಮಾಡಿ ಅವಳ ಆತ್ಮೀಯತೆ ಗಳಿಸ್ಕೋಬೇಕು. ಮನೆಯವರು ಝಾನ್ಸಿ ಕತ್ತಿಡ್ದು ಆಚೆ ಹಾಕಿ ಇಲ್ಲಿ ಬರ್ಬೇಕಾದ್ರೆ ನಾವು ಸ್ವಾಂತವನ ಹೇಳೋದಿಕ್ಕೆ ಇದ್ದೀವಿ ಅನ್ನೋ ಕಾನ್ಫಿಡೆನ್ಸ್ ಅವಳಿಗೆ ಮೂಡ್ಬೇಕು. ಇದೆಲ್ಲ ಆಗ್ಬೇಕು ಅಂದ್ರೆ ನಾವು ಅವಳ ಮನೆಗೆ ಹೋಗ್ಲೇಬೇಕು. ತುಳಸಿ, ಒಂದ್ ಕೆಲಸ ಮಾಡು. ಬರೋ ಎಲೆಕ್ಷನ್ ನಲ್ಲಿ
MLA ನೋ ಮಿನಿಸ್ಟರೋ CMO ಆಗ್ತೀನಿ ಅಂತ ಪ್ರಮಾಣ ವಚನನ ಸ್ವೀಕರಿಸೋದಿಕ್ಕೆ ಒಳ್ಳೆ ಬಟ್ಟೆನ ಈಗಲೇ ರೆಡಿ ಮಾಡಿ ಇಟ್ಕೋ. ಯಾಕೆ ಅಂದ್ರೆ ಒಳ್ಳೆ ರಾಜಕಾರಣಿ ತರ ಕಾಣಿಸ್ತಾ ಇದ್ಯಾ. ನಾಗಾರ್ಜುನ್ ಎಲ್ಲ ಕಿಂಡಲ್ಲ, ಇದಕ್ಕೆಲ್ಲ ಕಾಲಾನೇ ಉತ್ತರ ಕೊಡುತ್ತೆ. ಅನ್ಕೊಂಡಿರೋದ್ನ ಮಾಡಿ ಮುಗಿಸೋ ತನಕ ನಾನ್ ಬಿಡಲ್ಲ. ರಾಘು ಮೇಡಮ್, ನಾನು ನಿನ್ ಜೊತೆ ಸ್ವಲ್ಪ ಮಾತಾಡ್ಬೇಕಿತ್ತು. ಹೇಳು ರಾಘು. ನಾನು ನನ್ನ ಭಾವನೆಗಳನ್ನ ಬಚ್ಚಿಟ್ಕೊಳೋದಿಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ನನ್ನಿಂದ ಆಗ್ತಾ ಇಲ್ಲ. ನೀವು ಅಂದ್ರೆ ನನಗ್ ಪ್ರಾಣ ಮೇಡಮ್. ನೀವು ಅಂದ್ರೆ ಹೇಳ್ಕೊಳಕ್ ಆಗ್ದಲೇ ಇರೋಷ್ಟು ಇಷ್ಟ, ತೋರಿಸ್ಕೊಳಕ್ ಆಗ್ದಲೇ ಇರೋಷ್ಟು ಪ್ರೀತಿ. ನಿಮ್ಮನ್ನ ಬಿಟ್ಟು ಬದುಕೋ ಶಕ್ತಿ ನನ್ನಲ್ಲಿಲ್ಲ ಮೇಡಮ್. ಝಾನ್ಸಿ, ಇಷ್ಟೆಲ್ಲ ಪ್ರೀತಿ ಇಟ್ಕೊಂಡು ಯಾಕೆ ನನ್ನ ಮನೆಯಿಂದ ಹೋಗು ಅಂತ ಹೇಳ್ದೆ ರಾಘು? ಇಷ್ಟೆಲ್ಲ ಭಾವನೆಗಳಿದ್ರು ನನ್ನಿಂದ ದೂರ ಇರುವಂತ ಯಾಕೆ ಹೇಳ್ತಿದ್ದೆ ರಾಘು? ಮನೆಯವ್ರಿಗೋಸ್ಕರ, ಫ್ಯಾಮಿಲಿಗೋಸ್ಕರ, ನಾನು ಕೊಟ್ಟಿರೋ ಮಾತ್ಗೋಸ್ಕರ ನನ್ನ ಫೀಲಿಂಗ್ಸ್ನ ಕಂಟ್ರೋಲ್ ಮಾಡ್ಕೊಂಡು ಆ ರೀತಿ ಹೇಳ್ಬೇಕಾದ್ ಬಂತು. ಇಷ್ಟು ದಿನ ನಿಮ್ಮಿಂದ ನಾನು ದೂರ ಇರಬೇಕಾದ್ ಬಂತು. ಇಷ್ಟು ದಿನ ನನ್ನ ಮನೆಯವ್ರ ಮುಂದೆ ಆಡಿರೋ ಮಾತೆಲ್ಲ ಯಾವುದು ನನ್ನ ಮನಸ್ಸಿಂದ ಆಡಿರೋ ಮಾತಲ್ಲ. ಇವಾಗ ಬತ್ತಿರೋ ಮಾತುಗಳೇ ನಿಮ್ಮ ಮೇಲಿರೋ ಭಾವನೆಗಳು. ನೀವು ನನಗೆ ಯಾವತ್ತೋ ಇಷ್ಟ ಆಗೋದ್ರಿ, ಮನಸ್ಸಲ್ಲಿ ಬೆಟ್ಟದಷ್ಟು ಪ್ರೀತಿ ತುಂಬಿಕೊಂಡು. ಆದರೆ ನಿಮ್ಮ ಬಗ್ಗೆ ನಮ್ಮ ಮನೆಯವ್ರಿಗಿದ್ದ ಅಭಿಪ್ರಾಯ, ಆ ಭಾವನೆಗಳು ನನ್ನ ಮನಸ್ಸಲ್ಲೇ ಉಳಿಯೋ ರೀತಿ ಆಯಿತು. ಇಲ್ಲಿವರೆಗೂ ನಾನು ಪ್ರೀತಿ ಹೇಳ್ಕೊಬೇಕು, ಮನೆಯವ್ರಿಗೆ ಕನ್ವಿನ್ಸ್ ಮಾಡಬೇಕು ಅಂತ ತುಂಬ ಕಷ್ಟಪಟ್ಟೆ. ಆದರೆ ನನ್ನ ಕೈಲಿ ಸಾಧ್ಯ ಆಗಲೇ ಇಲ್ಲ. ಯಾಕೆ ಅಂದರೆ ನನಗೆ ನನ್ನ ಸಂತೋಷಕ್ಕಿಂತ ಮನೆಯವ್ರ ಖುಷಿನೇ ಮುಖ್ಯ. ಆದರೆ ನನ್ನಿಂದ ಇನ್ಮೇಲೆ ನಿಮ್ಮ ಮುಂದೆ ಕೋಪ ಮಾಡಿಕೊಂಡು ಪ್ರೀತಿ ಇಲ್ಲ ಅಂತ ತೋರ್ಸೋ ಸಾಧ್ಯನೇ ಇಲ್ಲ. ಅಟ್ಲೀಸ್ಟ್ ಇವತ್ತಾದರೂ ನಿನ್ನ ಮನಸ್ಸಲ್ಲಿರೋ ಪ್ರೀತಿ ಮಾತಾಗಿ ಬರ್ತಿದ್ಯಲ್ಲ, ನನಗಷ್ಟೇ ಸಾಕು. ಯಾವತ್ತೂ ನನ್ನನ್ನು ಬಿಟ್ಕೊಡಲ್ಲ ಅಲ್ವಾ? ಇನ್ಯಾವತ್ತೂ ನಿಮ್ಮನ್ನ ಬಿಟ್ಕೊಡಲ್ಲ. ನಿಮ್ಮನ್ನು ಬಿಟ್ಟು ಬದುಕೋ ಶಕ್ತಿನೂ ನನಗಿಲ್ಲ. ಐ ಲವ್ ಯು ಹೆಂಡ್ತಿ. ಇನ್ಮೇಲೆ ಜೀವ ಇರೋ ತನಕ ನೀನು ನನಗೆ ಬೇಕು. ಇನ್ನು ಮುಂದೆ ಯಾರೇ ಮನೆ ಬಿಟ್ಟು ಹೋಗು ಅಂದರೆ, ನಾನು ಮನೆ ಬಿಟ್ಟು ಹೋಗು ಅಂದ್ರೂ ಯಾವುದೇ ಕಾರಣಕ್ಕೂ ಮನೆ ಬಿಟ್ಟು ಹೋಗಬೇಡಿ ಮೇಡಮ್ ಪ್ಲೀಸ್. ನಾನು ಅಷ್ಟೇ ರಾಘು, ಅದೆಂಥದೇ ಪರಿಸ್ಥಿತಿ ಬರಲಿ ನಾನು ನಿನ್ನನ್ನು ಬಿಟ್ಟು ಹೋಗಲ್ಲ. ನಾನು ಉಸಿರಿರೋವರೆಗೂ ನಿನ್ನ ಜೊತೆಲೇ ಇರ್ತೀನಿ. ಐ ಲವ್ ಯು ಹೆಂಡ್ತಿ. ಐ ಲವ್ ಯು. ಐ ಲವ್ ಯು ಟೂ ರಾಘು. ಯಾವುದೇ ಕಾರಣಕ್ಕೂ ನಾನು ನಿಮ್ಮನ್ನು ಬಿಟ್ಕೊಡಲ್ಲ. ಥ್ಯಾಂಕ್ ಯು ಯಜಮಾನ್ರೆ, ಥ್ಯಾಂಕ್ ಯು ಸೋ ಮಚ್. ಬಿಡೆ, ನಾನು ರಾಘು ಅಲ್ಲ, ನಿಮ್ಮ ದೊಡ್ಡತ್ತೆ ಲಲಿತಾ. ಅಮ್ಮ ತಾಯಿ, ನಿನ್ನ ಸವಾಸ ಬೇಡ. ಅಯ್ಯೋ ದೊಡ್ಡತ್ತೆ, ಎತ್ತು ಎಂತ ಕೆಲಸ ಮಾಡ್ದೆ. ಅಯ್ಯೋ ರೀ, ಎದ್ದೋಳ್ರಿ. ಏನೇ ಇಷ್ಟೊತ್ನಲ್ಲಿ ಏನೇ ನಿನ್ ರೋದ್ನೆ, ನೆಮ್ಮದಿಯಾಗಿ ಮಲ್ಗಕ್ ಬಿಡೆ. ನೀವು ನನ್ನ ನೆಮ್ಮದಿ ನಿದ್ದೆ ಹಾಳು ಮಾಡಿ ನೀವಿಲ್ಲಿ ಆರಾಮಾಗಿ ಮಲ್ಕೊಂಡಿದ್ದೀರಾ? ಲೇ, ನಾನು ನಿಮ್ಮ ನೆಮ್ಮದಿ ಹಾಳು ಮಾಡೋ ಅಂತ ಕೆಲಸ ನಾನೇನು ಮಾಡಿಲ್ವಲ್ಲೇ. ಅಯ್ಯೋ ನೀವಲ್ಲ ರೀ ಝಾನ್ಸಿ. ಅಯ್ಯೋ ಅವಳೇನ್ ಮಾಡಿದ್ಲು? ನಾನು ಅವಳ ರೂಮಿಗೆ ಹೋಗಲ್ಲ ಅಂತ ಎಷ್ಟು ಹೇಳಿದ್ರು ಕೇಳಿದ್ದೆ. ನಿಮ್ಗೆಲ್ಲಿ ತೊಂದರೆ ಕೊಟ್ಬಿಡ್ತಾಳೆ ಅಂತ ನನ್ನನ್ನು ಅವಳ ರೂಮಿಗೆ ಕಳ್ಸಿದ್ರಿ. ದೊಡ್ಡಮ್ಮ, ಈಗೇನಾಯ್ತು? ಆ ಝಾನ್ಸಿ ನನ್ನನ್ನು ತಪ್ಕೊಂಡ್ಲು ಗೊತ್ತಾ? ಲೇ, ಇದ್ಯಾವ ದೊಡ್ಡ ವಿಷಯ ಅಂತ ಇಷ್ಟೊತ್ನಲ್ಲಿ ಎಲ್ರನ್ನೂ ಎಬ್ಬರಿಸ್ಬಿಟ್ಟು ಹೇಳ್ತಿದ್ಯಾ? ರೀ, ಹೇಳದ್ನ ಪೂರ್ತಿ ಕೇಳಿಸ್ಕೊಳ್ರಿ. ಅಷ್ಟು ಮಾತ್ರ ಅಲ್ಲ, ನನ್ನನ್ನು ತಪ್ಕೊಂಡು ಮುತ್ಕೊಟ್ಬಿಟ್ಲು. ಅಯ್ಯೋ, ಏನೋ ನಿದ್ದೆಗಣ್ಣಲ್ಲಿ ತಪ್ಕೊಂಡು ಮಕ್ಳು ಮುತ್ಕೊಡ್ತಾರಲ್ಲ, ಆ ರೀತಿ ಕೊಟ್ಟಿದ್ದಾಳು. ಹೋಗೆ ರೀ, ಅದೇ ಬೇರೆ ಇದೇ ಬೇರೆ. ಅವಳು ರಾಘು ಅನ್ಕೊಂಡು ತಪ್ಕೊಂಡು ಮುತ್ಕೊಟ್ಟಿದ್ದು. ಇದು ಬಹಳ ಗಂಭೀರವಾದ ವಿಚಾರ. ಇದ್ರ ಬಗ್ಗೆ ಈಗೇನು ಮಾತಾಡೋದು ಬೇಡ. ಬೆಳಗ್ಗೆ ಒಂದು ಮೀಟಿಂಗ್ ಇಟ್ಕೊಳ್ಳೋಣ. ಝಾನ್ಸಿ, ದೊಡ್ಡತ್ತೆ ಸಾರಿ ದೊಡ್ಡತ್ತೆ, ಬೈ ಮಿಸ್ಸಾಗಿ ಕಿಸ್ ಕೊಟ್ಬಿಟ್ಟೆ, ತಪ್ಪು ತಿಳ್ಕೊಂಬೇಡಿ. ಆಯ್ತಮ್ಮ, ಅಷ್ಟಕ್ಕೆ ಬಿಟ್ಟಿದ್ಯಲ್ಲ, ಈಗ ಹೋಗಿ ಮಲ್ಕೋ ಹೋಗು. ದೊಡ್ಡ ಮಾವ, ನಿಮ್ಗೂ ಸ್ವಾರಿ. ಅಜ್ಜಿ ಸ್ವಾರಿ. ಅಮ್ಮ ತಾಯಿ, ಹೋಗಿ ಮಲ್ಕೋ ಹೋಗು, ನಾವು ನೇರಳವಾಗಿ ನಿದ್ದೆ ಮಾಡ್ತೀವಿ. ಪಲ್ಲವಿ, ಹೋಗಿ ಮಲ್ಕೊಳೆ. ಛೇ, ನಾನು ಯಾಕಾಗ್ ಮಾಡ್ದೆ? ನನ್ಗೇನಾಗಿದೆ? ಅಯ್ಯೋ, ಏನ್ ಅನ್ಕೊಂಡ್ರೋ ಏನೋ. ಒಬ್ಳೆ ಬೇರೆ ಇದ್ದಾಳೆ, ದೆವ್ವ ಅಂತ ನಾಟಕ ಮಾಡ್ಕೊಂಡು ರಾಘು ರೂಮ್ಗೆ ಏನಾದ್ರು ಹೋಗ್ತಾಳೋ ಏನೋ. ಯಪ್ಪ, ಇವಳನ್ನ ಹೆಂಗಪ್ಪ ಕಾಯೋದು? ಈ ನಮ್ಮಮ್ಮ ಬೇರೆ ಇವಾಗ್ಲೇ ತವ್ರ ಮನೆಗೆ ಹೋಗ್ಬೇಕಾ? ನಿಮ್ಮಮ್ಮ ಈ ಮನೆ ದಾರಿನೇ ಮರ್ತಿರ್ತಾಳೆ. ಸದ್ಯಕ್ಕೆ ಅವಳು ಬರೋದ್ರ ಬಗ್ಗೆ ಯೋಚನೆ ಮಾಡ್ಬೇಡ. ಇವಳನ್ನ ರಾಘುವಿಂದ ಹೇಗ್ ದೂರ ಮಾಡೋದು ಅದ್ರ ಬಗ್ಗೆ ಯೋಚನೆ ಮಾಡಿ. ತಬಲಾ ಮಲ್ಲಿ, ಅಯ್ಯೋ ರೈ ಸರ್ರ, ನಿಮ್ಗೇನಾಗೈತ್ರಿ? ಬಾಲ ಸುಟ್ಟು ಬೆಕ್ಕಿನ ಥರ ಇತ್ಲಿಂದ ಅತ್ತ ಓಡಾಡ್ತಿದ್ದೀರಾ? ರಾಯ್, ಯಜಮಾನ್ರು ರಾಘು ಸರ್ ಮನೆಗೆ ಹೋಗ್ತಿರೋದೇ ನನ್ಗಾಗ್ತಿರೋ ಬಾಧೆ. ಅಲ್ಲಿ ನೋಡಿದ್ರೆ ಈ ಥರಕ್ಕೆ ಆ ಥರ, ಆ ಥರಕ್ಕೆ ಈ ಥರ. ಇಲ್ಲಿ ಯಜಮಾನ್ರು ಭಾವನೆಯಲ್ಲಿ ಝಾನ್ಸಿ ಮೇಡಮ್ ಅವರು ಆನಂದವಾಗಿದ್ದಾರೆ ಅನ್ನೋ. ಆದ್ರೆ ಯಜಮಾನ್ರು ಅಲ್ಲಿಗೆ ಹೋದ್ರೆ ಅಲ್ಲಿ ಏನಾಗುತ್ತೆ ಅನ್ನೋದೇ ನನಗೆ ಯೋಚನೆ. ಇನ್ನೇನಾಗುತ್ತೆ? ನಾಟಕ ಬಯಲಾಗುತ್ತೆ, ಸತ್ಯ ಯಜಮಾನ್ರು ಗೊತ್ತಾಗುತ್ತೆ. ನಾವಿಷ್ಟೆಲ್ಲ ಸರ್ಕಸ್ ಮಾಡಿದ್ದೆ ಸತ್ಯ ಏನಂತ ಗೊತ್ತಾಗಬಾರ್ದು ಅಂತ. ರೀ ಸರ, ಈಗ್ಲೂ ಏನಾಗೈತ್ರಿ? ಇನ್ನೊಂದು ಹೊಸ ಪ್ಲಾನ್ ಮಾಡ್ರಲ್ಲ. ಮೇಡಮ್ ಅವ್ರಿಗೆ ಫೋನ್ ಮಾಡ್ರಿ, ಏನಾದ್ರೂ ಮ್ಯಾನೇಜ್ ಮಾಡಕ್ ಹೇಳ್ರಿ. ಹೇಳೋದಿಕ್ಕೆ ಅಲ್ಲಿ ರಾಘು ಸರ್ ಝಾನ್ಸಿ ಮೇಡಮ್ ಮಾತ್ರ ಅಲ್ಲ, ಮನೆ ಒಂಥರ ಮನುಷ್ಯರ ಮಿನಿ ಝೂ ಇದ್ದಂಗೆ, ಒಬ್ರು ಒಂದೊಂದರ ವಿಚಿತ್ರ ಜನಗಳಿದ್ದಂಗೆ. ಮತ್ತೀಗ ಇವಾಗ ಏನ್ ಮಾಡೋದು ಸರ್? ಹೇಗಾದ್ರೂ ಮಾಡಿ ಯಜಮಾನ್ರಲ್ಲಿಗೆ ಹೋಗ್ದಲೇ ಇರೋ ತರ ತಡಿಬೇಕು. ಅದೆಂಗ್ ಸಾಧ್ಯ ಆಗ್ತೈತ್ರಿ ಸರ? ಪ್ರಯತ್ನ ಮಾಡೋಣ, ಫಲ ದೇವ್ರಿಗೆ ಬಿಟ್ಟಿದ್ದು. ಯಜಮಾನ್ರು ಬರ್ತಿದ್ದಾರೆ, ಈಗ ನಾನು ಆಡೋ ಮಾತಿಗೆ ತಾಳ ಮೇಳ ಹಾಕ್ಬೇಕು. ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಯಜಮಾನ್ರೆ, ಯಾಕೋ ಟಯರ್ಡ್ ಆಗಿರೋ ತರ ಕಾಣ್ತಿದ್ದೀರಲ್ಲ? ರಾತ್ರಿ ಯಾಕೋ ಗೊತ್ತಿಲ್ಲ, ಸರಿಯಾಗಿ ನಿದ್ದೆ ಬಂದಿಲ್ಲ. ಅದಕ್ಕೆ ನೀವು ಫುಲ್ ಸುಸ್ತಾಗಿದ್ದೀರಾ? ಅದಕ್ಕೆ ಇವತ್ತಿಡೀ ಫುಲ್ ರೆಸ್ಟ್ ಮಾಡ್ಬಿಟ್ರೆ? ತಬಲಾ ಮಲ್ಲಿ, ಯಜಮಾನ್ರು ಫುಲ್ ರೆಸ್ಟ್ ಮಾಡ್ಬಿಡ್ಲಿ, ನೀವೇನು ತೊಂದರೆ ಕೊಡ್ಬೇಡ್ರಿ ಕಣ್ರು. ಯಾಕೋ ಒದ್ರುತ್ಯಾ? ಇವತ್ತು ಝಾನ್ಸಿ ಮನೆಗೆ ಹೋಗ್ಬೇಕು ತಾನೆ, ಮರೆತ್ ಬಿಟ್ಟಿಯಾ ನೀನು? ಅದು ಸರ್, ಈ ಸುಸ್ತು ಸಂಕಟದಲ್ಲಿ ಹೋಗೋದ್ ಬೇಡ ಅಂತ ಹೇಳ್ದೆ. ಮತ್ತೆ ಯಾವತ್ತಾದ್ರೂ ಹೋದ್ರೆ ಆಗುತ್ತೆ ಅಲ್ವೇನ್ರು?
ಹೌದು ಯಜಮಾನ್ರೆ, ಮಗಳು ಮನೆಗೆ ಹೋಗ್ಬೇಕು, ಅವಳು ಎಲ್ರ ಜೊತೆ ಹೇಗ್ ಹೊಂದ್ಕೊಂಡಿದ್ದಾಳೆ, ಎಲ್ರ ಜೊತೆ ಎಷ್ಟು ಸಂತೋಷವಾಗಿದ್ದಾಳೆ ಎಲ್ಲ ನೋಡ್ಬೇಕು ಅನ್ಕೊಂಡಿದ್ರೆ ನೋಡ್ಬೇಕು ಅಂತ ನಾನು ತುದಿಗಾಲಲ್ಲಿ ನಿಂತಿದ್ದೀನಿ. ನೀವೆಲ್ಲ ಹೋಗ್ಬೇಡಿ ಅಂತ ಹೇಳ್ತಾ ಇದ್ದೀರಲ್ಲೋ ಸರ್. ರಾತ್ರಿ ಎಲ್ಲ ನಿದ್ದೆ ಮಾಡದೆ ತುಂಬಾ ಸುಸ್ತಾಗಿರೋ ತರ ಕಾಣ್ತಾ ಇದ್ದೀರಾ.